ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಇದ್ದರೆ ನೆಮ್ಮದಿಯಾಗಿರಬೇಕು ಸಾಂಗ್ನ ನಾವು ನಿನ್ನೆ ನೋಡಿದ್ವಿ. ಒಂದು ದಾಖಲೆ ಬರೆದಂಥ ವೀಕ್ಷಣೆಯನ್ನು ನಾವು ನೋಡಿದ್ವಿ. ಯಾಕೆಂದರೆ ನಿನ್ನೆ ರಿಲೀಸ್ ಆಗಿದ್ದು ಬೆಳಿಗ್ಗೆ 10 ಗಂಟೆ, ಆಲ್ಮೋಸ್ಟ್ ಒಂದು 10 ಗಂಟೆ ಆಸುಪಾಸಿನಲ್ಲಿ. ಇವತ್ತಿಗೆ ಅದು 1 ಕೋಟಿ ವೀಕ್ಷಣೆಯನ್ನು ಪಡೆದಿದೆ. ಅಂದರೆ 10 ಮಿಲಿಯನ್ನ ದಾಟಿ ಮುನ್ನುಗ್ತಾ ಇದೆ. ಒಂದ್ಸಲ ಯಾವಾಗಲೂ ಒಂದ್ಸಲ ದರ್ಶನ್ ಅವ್ರು ಹೇಳಿದರು, ನನ್ನ ಯಾವುದೇ ಒಂದು ಸಾಂಗ್ ರಿಲೀಸ್ ಆದರೆ ನನ್ನ ಫ್ಯಾನ್ಸು 50 ಲಕ್ಷ ಜನ ಇದ್ದಾರೆ ಅಂತ. ಆದರೆ ಇವಾಗ 50 ಲಕ್ಷ ಜನನ ಮೀರಿದಂತಹ ವೀಕ್ಷಣೆ, ಅಂದರೆ ಆಲ್ಮೋಸ್ಟ್ 1 ಕೋಟಿ ವೀಕ್ಷಣೆ ಬಂದಿದೆ. ಒಂದು ಕನ್ನಡ ಚಿತ್ರರಂಗಕ್ಕೆ ಇದೊಂದು ಪ್ಲಸ್ ಅಂತ ಹೇಳ್ಬೋದು. ಯಾಕೆಂದರೆ ಕನ್ನಡ ಚಿತ್ರರಂಗ ಅಂತ ನಾವು ಯೋಚನೆ ಮಾಡೋದಾದರೆ ಕನ್ನಡ ಸಿನಿಮಾಗಳು ಚೆನ್ನಾಗಿ ಬೆಳಿಬೇಕು, ಕನ್ನಡ ಸಿನಿಮಾಗಳು ಎಲ್ಲ ಕಡೆ ಪ್ರಸರಿಸಬೇಕು. ಅಂದರೆ ಒಂದು ಬರೀ ಯೂಟ್ಯೂಬಲ್ಲಿ ಓಡೋದಷ್ಟೇ ಮುಖ್ಯ ಆಗೋದಿಲ್ಲ, ಸಿನಿಮಾನೂ ಅಷ್ಟೇ ಚೆನ್ನಾಗಿ ಓಡಬೇಕು ಅನ್ನೋದು ಒಂದು ಇದು. ಅದ್ರ ಜೊತೆಗೆ ದರ್ಶನ್ ಅವ್ರ ಸಿನಿಮಾದಲ್ಲಿ ಹೇಳ್ಬೋದು ನಿಜವಾಗ್ಲೂ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಆಲ್ರೆಡಿ ಅವ್ರಿಗೆ ಬಿರೋದಿದೆ. ಅಂದರೆ ಅವರಿಗೆ ಹಣವನ್ನು ಹೂಡಿಕೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ, ಅವ್ರ ದುಡ್ಡು ಅವ್ರಿಗೆ ಬಂದೇ ಬರುತ್ತೆ. ಸಿನಿಮಾ ಹಿಟ್ಟಾಗಲಿ ಫ್ಲಾಪ್ ಆಗಲಿ ಸಿನಿಮಾ ದುಡ್ಡಂತೂ ಬಂದೇ ಬರುತ್ತೆ ಅನ್ನೋದು ಅವ್ರಿಗೆ ಬಂದಂಥ ಬಿರುದು. ಸೊ ಈಗ ಅವರು ಪರಿಸ್ಥಿತಿ ಸರಿ ಇಲ್ಲ. ಈ ಸಾಂಗು ನಿಜವಾಗ್ಲೂ ರಿಲೀಸ್ ಆಗಬೇಕಾಗಿದ್ದು ಒಂದು ವಾರದ ಮುಂಚೆನೇ ರಿಲೀಸ್ ಆಗಬೇಕಾಗಿತ್ತು. ಬಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಳೆ ರಿಲೀಸ್ ಆಗುತ್ತೆ ಅಂತ ದರ್ಶನ್ ಅವರು ತನ್ನ ಸ್ವಂತ ಅಕೌಂಟಲ್ಲಿ, ಅಂದರೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಪೋಸ್ಟ್ ಮಾಡಿರೋ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಸಾಂಗು ರಿಲೀಸ್ ಆಗುತ್ತೆ ನಾಳೆ ಅಂತ. ಬಟ್ ಕಾಲಕ್ರಮೇಣ ಅದು ರಿಲೀಸ್ ಆಗಲಿಲ್ಲ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಅವರು ಏನು ಅವರಿಗೆ ಬೇಲಿತ್ತು, ಆ ಬೇಲು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದಾಗ ಅಲ್ಲಿ ಕ್ಯಾನ್ಸಲ್ ಆಗಿ ಅವರು ಸಡನ್ನಾಗಿ ಬಂಧಿಸಬೇಕಾಗಿತ್ತು. ಅಂದರೆ ಮೀನ್ಸ್ ಮತ್ತೆ ಬಂಧನಕ್ಕೆ ಒಳಗಾದರು, ಅಂದರೆ ಜೈಲಿಗೆ ಜುಡಿಷಿಯಲ್ ಕಸ್ಟಡಿಗೆ ಹೋದರು. ಸೊ ಇಷ್ಟೆಲ್ಲ ಆಯಿತು. ಹಾಗಾಗಿ ಆ ಸಿನಿಮಾ ಆ ಸಾಂಗು ಲಿರಿಕಲ್ ಸಾಂಗು ರಿಲೀಸ್ ಆಗಲಿಲ್ಲ. ಬಟ್ ಆದ್ರೂ ಸಹ ಅವರು ಮತ್ತೆ ಒಂದು ಮೆಸೇಜ್ ಮಾಡಿದರು, ನನ್ನ ಪರಿಸ್ಥಿತಿ ಏನೇ ಆಗಿರಲಿ, ನನ್ನನ್ನು ನಂಬಿ ಬಂದಂತಹ ಪ್ರೊಡ್ಯೂಸರ್ಗಳಿಗೆ ಅನ್ಯಾಯ ಆಗಬಾರ್ದು, ನನ್ನನ್ನು ನಂಬಿ ಕೂತಂತಹ ನನ್ನ ಸೆಲೆಬ್ರಿಟಿಗಳಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಆ ಸಾಂಗು, ಅಂದರೆ ಏನು ಡೆವಿಲ್ ಸಿನಿಮಾದು ಏನೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಆಗ್ಬೋದು ಅಥವಾ ಸಾಂಗ್ ಆಗ್ಬೋದು, ಸಿನಿಮಾ ಆಗ್ಬೋದು, ಇದೆಲ್ಲ ಏನೇನಿದೆಯೋ ಅದನ್ನೆಲ್ಲ ಮುಂದುವರಿಸಿ ಅದನ್ನು ಪ್ರಮೋಷನ್ ಮಾಡಿ ಅದನ್ನು ಏನು ಆ್ಯಸ್ ಪರ್ ದ ಪ್ಲ್ಯಾನ್ ಮಾಡಿ ಅಂತ ಒಂದು ಸಂದೇಶವನ್ನು ಸಹ ಕೊಟ್ಟರು. ಸೊ ಇದು ಅವರ ಒಂದು ತನ್ನ ನಂಬದಂತಹ ಪ್ರೊಡ್ಯೂಸರ್ಗೆ, ಅನ್ನದಾತರಿಗೆ ಆಗ್ಬೋದು, ನಿರ್ದೇಶಕರಿಗಾಗ್ಬೋದು, ಟೆಕ್ನಿಷಿಯನ್ಗಾಗ್ಬೋದು, ನನಗಾದಂತಹ ಪರಿಸ್ಥಿತಿಗೆ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ, ಒಂದು ಒಳ್ಳೆಯ ಉದ್ದೇಶದಿಂದ ಅದನ್ನು ಹೇಳಿಕೆ ಕೊಟ್ಟರು. ಸೊ ಹಾಗಾಗಿ ಸಾಂಗ್ ರಿಲೀಸ್ ಆಯಿತು. ಸೊ ಕೊನೆಗೆ ಸಾಂಗ್ ರಿಲೀಸ್ ಆಗಿ ಭರ್ಜರಿ ವೀಕ್ಷಣೆಯನ್ನು ಪಡೀತು. ಬಟ್ ಈ ಸಾಂಗ್ನ ನಾವು ಈ ವಿಶ್ಲೇಷಣೆ ಮಾಡೋದಾದರೆ, ಈ ಸಾಂಗಲ್ಲಿ ಒಂದು ರೀತಿ ಒಳ್ಳೊಳ್ಳೆ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಎಲ್ಲೊಂದು ಕಡೆ ಸಣ್ಣ ಪುಟ್ಟ ನೇರ ನುಡಿ ಟಾಂಗ್ ಕೊಟ್ಟಿರೋವಂಥದ್ದು ಕೆಲವೊಂದು ಲಿರಿಕಲ್ ಇದೆ. ಅದರಲ್ಲಿ ಕೆಲವೊಂದು ಇಷ್ಟ ಆಗಿರೋಂಥ ಒಂದು ಲಿರಿಕಲ್ ಅಂದರೆ, ಹಸಿವಿದ್ರೆ ಸಾಧನೆ ಮಾಡಬೇಕು, ಸಾಧನೆ ಮಾಡೋನಿಗೆ, ಅಂದರೆ ಒಂದು ಲಿರಿಕ್ ತುಂಬ ಚೆನ್ನಾಗಿದೆ. ಓಕೆ, ಹಸಿವಿದ್ದರೆ ಸಾಧನೆ ಮಾಡೋಣ, ಕಷ್ಟಪಡೋನಿಗೆ ಕೀರ್ತಿ ನಿಧಾನ. ಸೊ ಖಂಡಿತ ಒಳ್ಳೆಯ ಅದೊಂದು ನನಗೆ ತುಂಬ ಇಷ್ಟ ಆದಂಥ ಲಿರಿಕ್ಕು. ಅಂದರೆ ಹಸಿವಿದ್ದರೆ ನಾವು ಸಾಧನೆ ಮಾಡಲೇಬೇಕು, ಮಾಡೋಣ, ಬಟ್ ಕಷ್ಟಪಡೋನಿಗೆ ಕೀರ್ತಿ ನಿಧಾನ. ಅಂದರೆ ನಾವು ಕಷ್ಟಪಟ್ಟರೆ ನಿಧಾನಕ್ಕೆ ಸಿಗುತ್ತೆ ಕೀರ್ತಿ, ತಾಳ್ಮೆಯನ್ನು ಕಳ್ಕೋಬಾರ್ದು ಅನ್ನೋದು ಇದರ ಇಂಟೆನ್ಷನು. ಮತ್ತು ಅದ್ರ ಜೊತೆಗೆ ಊರೇ ಸಾಹುಕಾರ ಆಗಿರಲಿ, ಯಾರೇ ಸಾಹುಕಾರ ಆಗಿರಲಿ, ನನಗೆ ನನ್ನ ಸೆಲೆಬ್ರಿಟಿಗಳೇ ಗ್ರೇಟು ಅಂತ ಹೇಳೋದು. ಮತ್ತೊಮ್ಮೆ ನನ್ನ ಸೆಲೆಬ್ರಿಟಿಗಳೇ ಗ್ರೇಟು ಅಂತ ಮತ್ತೆ ಅವರು ಪ್ರೂವ್ ಮಾಡಿಕೊಂಡ್ರು. ಹೆಂಗೆ ದರ್ಶನ್ ಅವ್ರನ್ನ ಸೆಲೆಬ್ರಿಟಿಗಳು ಬಿಟ್ಕೊಡೋದಿಲ್ವೋ ಅದೇ ಥರ ದರ್ಶನ್ ಅವರು ತನ್ನ ಸೆಲೆಬ್ರಿಟಿಗಳನ್ನು ಬಿಟ್ಕೊಡಲ್ಲ ಅನ್ನೋದಕ್ಕೆ ಇದೊಂದು ಮತ್ತೆ ಸಾಂಗು. ಮತ್ತು ಎಷ್ಟೊಂದು ಕೆಲವೊಂದು ಸಲ ಈ ಸಾಂಗ್ ಬರೋದಕ್ಕಿಂತ ಮುಂಚೆ ಕೆಲವೊಂದು ವಿವಾದಗಳು ಬಂತು. ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಸಾಂಗು ಬರೋದಕ್ಕಿಂತ ಮುಂಚೆ ಕೆಲವೊಂದು ಡಿಸ್ಕಷನ್ ನಡೀತು, ಕೆಲವೊಂದು ಕಾಂಟ್ರವರ್ಸಿಗಳು ಆಯಿತು. ಏಕೆಂದರೆ ಈ ಸಾಂಗ್ನ, ಅಂದರೆ ಇದು ಒಂದು ದರ್ಶನ್ ಅವರು ಮುಂಚೆ ಬಳಸಿದಂಥ ಪದ, ಇದನ್ನು ಸಾಂಗ್ ಇಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಒಂದು ಮಾಧ್ಯಮಗಳು ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಅಂದರೆ ಚಿತ್ರರಂಗದವ್ರನ್ನೇ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅದರಲ್ಲಿ ಕೆಲವರು ತುಂಬ ಚೆನ್ನಾಗಿ ಆನ್ಸರ್ ಕೊಟ್ಟರು. ಈ ಸೋ ವಾಟ್, ಏನು ನೆಮ್ಮದಿಯಾಗಿದ್ದರೆ ಏನು ಸಮಸ್ಯೆ ಅಂತೆಲ್ಲ ಕೆಲವು ಸಲ ಮಾತಾಡಿದ್ರು. ಬಟ್ ನನ್ನ ಪ್ರಕಾರ, ನನ್ನ ಒಪಿನಿಯನ್ ಕೇಳೋದಾದರೆ, ಇದು ಸಾಂಗ್ ಆಗೇ ನೋಡಬೇಕು. ಅದು ಬಿಟ್ಟರೆ ಬೇರೆ ಕಾಂಟ್ರವರ್ಸಿಗಳು ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆ ನೆಮ್ಮದಿಯಾಗಿರ್ಬೇಕು, ಎಲ್ಲರೂ ನೆಮ್ಮದಿಯಾಗೇ ಇರಬೇಕು. ಯಾಕೆ ಈಗ ನೆಮ್ಮದಿ ಬೇಡವಾ ಅವ್ರಿಗೆ? ಈಗ ಯಾರು ಪ್ರಶ್ನೆ ಕೇಳಿದ್ರು ಅವ್ರಿಗೆ ನೆಮ್ಮದಿ ಬೇಡವಾ? ಎಲ್ರಿಗೂ ನೆಮ್ಮದಿ ಬೇಕು. ಸೊ ನೆಮ್ಮದಿಯಾಗಿ ಇರಬೇಕು ಅನ್ನೋದು ಟೈಟಲಲ್ಲೇನು ಇದು ಹುಡುಕಬೇಕಾಗಿಲ್ಲ. ಇನ್ನೊಂದೇನಪ್ಪ ಅಂದರೆ, ದರ್ಶನ್ ಅವರು ಮತ್ತೊಮ್ಮೆ ಇನ್ನೊಂದು ಸಲ ಹೇಳ್ತಾರೆ, ನಾನು ಏನೇ ಮಾಡೋದು ಇಲ್ಲೇ ಮಾಡೋಣ, ನಾನು ಬೇರೆ ಎಲ್ಲೂ ಹೋಗೋದು ಬೇಕಾಗಿಲ್ಲ, ನನ್ನ ಜನ ನನಗೋಸ್ಕರನೇ ಸಿನಿಮಾ ಮಾಡೋಣ, ನಾನು ಎಲ್ಲೂ ಹೋಗಲ್ಲ. ಈ ಪ್ಯಾನ್ ಇಂಡಿಯಾ ಮಾಡೋದ್ರ ಬಗ್ಗೆನೂ ಕೆಲವೊಂದು ಹೇಳಿದ್ರು. ಅವ್ರು ಮುಂಚೆ ಮಾತಲ್ಲೂ ಹೇಳಿದರು, ಅದೇ ಥರ ಸಾಂಗಲ್ಲೂ ಹೇಳಿದ್ದಾರೆ. ನನ್ನ ಊರು ನನಗೇ ಗ್ರೇಟು, ನನ್ನ ಊರು ನನಗೇ ಗ್ರೇಟು, ಬೇರೆ ಊರು ನನಗೆ ಯಾಕೆ ಅನ್ನೋ ಥರ. ಅಂದರೆ ನನ್ನ ಊರು ನನಗೆ ಗ್ರೇಟ್ ಅಂದರೆ ನಾನು ಇಲ್ಲೇ ಸಿನಿಮಾ ಮಾಡ್ತೀನಿ, ನನಗಿದೇ ಗ್ರೇಟು, ನನ್ನ ಕರ್ನಾಟಕನ ಗ್ರೇಟು ಅಂತ ಮತ್ತೊಮ್ಮೆ ಅವರು ಸಾಂಗ್ ಮುಖಾಂತರ ಹೇಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಬೇರೆಯವ್ರಿಗೆ ಏನಾರ ಮಾತಾಡ್ಕೊಳ್ಳಿ, ನಾನು ಆರಾಮಾಗಿರೋಣ ಅನ್ನೋದು ಅದ್ರ ಬಗ್ಗೆ ಸಾಂಗಲ್ಲಿ ಹೇಳಿದ್ದಾರೆ. ಇನ್ನೊಂದೇನಪ್ಪ ಅಂದರೆ, ಬೇರೆಯವ್ರ ಸಹವಾಸ ನಮಗೆ ಯಾಕೆ ಅನ್ನೋದನ್ನು ಸಹ ಹೇಳಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಬೇರೆಯವ್ರಿಗೆ
ಏನೆಲ್ಲ ಆಯಿತು ಅಂದರೆ ಅವರು ನೇರ ನುಡಿಯಿಂದ ಏನೆಲ್ಲ ಆಯಿತು ಅನ್ನೋದನ್ನು ಸಹ ವಿವರಿಸಿದ್ದಾರೆ. ಯಾಕೆಂದರೆ ಅವರು ಮೊದಲನೇದಾಗಿ ನೇರ ನುಡಿ ಅಂದರೆ ಪಾಲಿಶ್ಡಾಗಿ ಮಾತಾಡೋಕ್ಕೆ ಬರೋದಿಲ್ಲ. ಸೊ ನೇರವಾಗಿ ಏನಿದ್ದು ಮಕ್ಕ ಕೊಡೋಂಗೆ ಮಾತಾಡೋವಂಥ ವ್ಯಕ್ತಿತ್ವ ಅವ್ರದ್ದು. ಹಾಗಾಗಿ ಆ ನೇರ ನುಡಿಯಿಂದ ಇಷ್ಟೆಲ್ಲ ಕೆಲವೊಂದು ಸಲ ತನ್ನ ಜೊತೆಲಿದ್ದಂತಹ ಸಂಬಂಧಗಳು, ಸ್ನೇಹ ಸಂಬಂಧ ಆಗ್ಬೋದು, ಈ ಥರ ಸಂಬಂಧಗಳನ್ನೆಲ್ಲ ಆ ನೇರ ನುಡಿಯಿಂದ ಕಳ್ಕೊಳ್ಳೋವಂಥ ಪರಿಸ್ಥಿತಿ ಬಂತು ಅನ್ನೋದನ್ನು ಈ ಸಾಂಗಲ್ಲಿ ಲಿರಿಕಲ್ ಮುಖಾಂತರ ತೋರಿಸಿದ್ದಾರೆ. ಓಕೆ, ಓವರಾಲ್ ಸಾಂಗಾಗೆ ನೋಡಬೇಕು, ಅಂದರೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನೋಡಬೇಕು ಬಿಟ್ಟು ಅದರಲ್ಲಿ ಬೇರೆ ಬೇರೆ ಅರ್ಥಗಳು ಹುಡ್ಕುವಂಥದ್ದು ಎಲ್ಲ ಮಾಡೋಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ತುಂಬ ಒಳ್ಳೆ ವೀಕ್ಷಣೆಯನ್ನು ಪಡೆದೆ. ಇದೇ ಥರ ಸಿನಿಮಾನು ಹಿಟ್ಟಾಗೇ ಆಗುತ್ತೆ, ಬಟ್ ಆಗಲಿ ಅನ್ನೋದು ಎಲ್ಲ ಅಭಿಮಾನಿಗಳ ಆಶಯ. ಅದ್ರ ಜೊತೆಗೆ ಕೆಲವೊಂದು ವಿಚಾರನ ಮಾತಾಡೋದೇ ಆದರೆ ಈಗೇನು ಅವರು ಪರಿಸ್ಥಿತಿ ಅಂದರೆ ಅವ್ರನ್ನ ಒಂದು ವ್ಯಕ್ತಿಯಾಗಿ ನೋಡಿದಾಗ ಅಥವಾ ಅಭಿಮಾನಿ ಥರ ನೋಡಿದಾಗ ಅವ್ರಿಗೆ ಬಂದಂಥ ಪರಿಸ್ಥಿತಿನ ನೋಡೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಒಂದು ಪ್ರಜೆಯಾಗಿ ನಾವು ನೋಡಿದಾಗ, ಒಬ್ಬ ವ್ಯಕ್ತಿಯಾಗಿ ನೋಡಿದಾಗ ಅವರು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗ್ತಿರೋದು ಕರೆಕ್ಟು ಅಂತ ಅನಿಸುತ್ತೆ ಒಬ್ಬ ಪ್ರಜೆಯಾಗಿ ನೋಡಿದಾಗ. ಏಕೆಂದರೆ ರೇಣುಕಾಸ್ವಾಮಿ ಕುಟುಂಬದ ನಾವು ಗಮನಿಸ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಕಾನೂನು ಮುಖಾಂತರ ಏನು ನಡೀತಾ ಇದೆ ಅದೆಲ್ಲ ಸರಿಯಾಗೇ ಇದೆ. ಅದೇನಿದ್ರು ಸರಿಯಾಗಿ ವ್ಯವಸ್ಥಿತವಾಗಿ ನಡ್ಕೊಂಡು ತಪ್ಪು ಆಗಿದ್ದರೆ ಶಿಕ್ಷೆಯನ್ನು ಅನುಭವಿಸ್ಕೊಂಡು ಬರಲಿ ಅಂತ ಕೇಳೋಣ. ಅದ್ರ ಜೊತೆಗೆ ಅವ್ರಿಗೂ ಒಳ್ಳೆಯದಾಗಲಿ, ಅವರ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಬಟ್ ಇದೊಂದು ಮಾತ್ರ ಬೇಜಾರಾಗುತ್ತೆ, ಏನಪ್ಪ ಅಂತಂದರೆ ಎಲ್ಲೋ ಒಂದು ಕಡೆ ಒಬ್ಬ ಮನುಷ್ಯ ಬಿದ್ದ ಅಂದ ತಕ್ಷಣವೇ ಅವನ್ನ ತುಣಿಯುವಂಥ ಕೆಲಸವನ್ನು ಮಾಡ್ತಾರಲ್ಲ, ಸೊ ಅದು ನನಗೆ ಇಷ್ಟ ಆಗಲ್ಲ. ಏಕೆಂದರೆ ತಪ್ಪು ಮಾಡಿದ್ರೆ ತಪ್ಪಿಗೆ ಶಿಕ್ಷೆ ಆಗಲಿ, ಅದು ಬೇರೆ ವಿಚಾರ. ಆದರೆ ಆ ಒಂದು ವಿಚಾರಕ್ಕೆ ಒಬ್ಬ ಮನುಷ್ಯ ಕೆಳಗಡೆ ಬಿದ್ದ ಅಂದ ತಕ್ಷಣ ಎಲ್ಲ ದಬ ಅಂತ ಇದು ಮಾಡೋದು, ಕಲ್ಲು ಹಾಕುವಂಥದ್ದು ಕೆಲಸ ತುಂಬ ಇಷ್ಟ ಆಗಲ್ಲ. ಆ ಥರ ಕೆಲಸಗಳು ನಡೆದಿದೆ ಇವ್ರ ವಿಚಾರದಲ್ಲಿ, ಎಸ್ಪೆಷಲಿ ಬೇರೆ ಎಷ್ಟೋ ವಿಚಾರಗಳಲ್ಲಿ ನಡೆದಿಲ್ಲ, ಇವ್ರ ವಿಚಾರದಲ್ಲಿ ತುಂಬ ನಡೆದಿದೆ. ಅದು ತುಂಬ ಕೆಟ್ಟದು ಅಂತ ಅನಿಸುತ್ತೆ. ಲಾಸ್ಟ್ ಟೈಮ್ ಒಂದು ವಿಡಿಯೋನ ಮಾಡಿದ್ದೆ, ಒಬ್ಬ ಅಭಿಮಾನಿನ ಹೆಸರಲ್ಲಿ ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಇವ್ರಿಗೆ ಬೈಯುವಂಥದ್ದು, ಬೇರೆಯವ್ರಿಗೆ ಹೋಗಿ ಮೆಸೇಜ್ ಮಾಡೋವಂಥದ್ದು ಅಂತ ಒಂದು ವಿಡಿಯೋನ ಮಾಡಿದೆ. ತುಂಬ ವೀಕ್ಷಣೆ ಪಡೆದಿತ್ತು, ತುಂಬ ಜನ ಆಲ್ರೆಡಿ ಈ ವಿಡಿಯೋನ ನೋಡಿರ್ತೀರ. ಸೊ ಆ ವಿಡಿಯೋ ನೋಡಿರೋರಿಗೆ ಮತ್ತೆ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಆ ಅಕೌಂಟ್ ವ್ಯಕ್ತಿ ಇವಾಗ ಅಕೌಂಟ್ನ ಡಿಲೀಟ್ ಮಾಡ್ಕೊಂಡಿದ್ದಾನೆ. ಸೊ ಈ ಥರ ಒಂದು ಎಚ್ಚರಿಕೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಥರ ಎಷ್ಟೋ ಜನ ಫೇಕ್ ಅಕೌಂಟು ಮಾಡಿಕೊಂಡು ಅವ್ರ ಹೆಸರನ್ನ ಅವ್ರ ಹೆಸರಿಗೆ ಕೆಟ್ಟ ಹೆಸರನ್ನ ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಒಂದು ಪಾಠ. ಸೊ ಇನ್ಯಾರಾದರೂ ಮಾಡ್ತಾ ಇದ್ದರೆ ದಯವಿಟ್ಟು ಹುಡುಕಿ ವಿಡಿಯೋಗಳನ್ನ ಮಾಡಿ ಹಾಕಿ, ಸೊ ಅವರು ಆ ಕೆಲಸವನ್ನು ಮಾಡೋದು ಬಿಡಲಿ. ಇದೇ ಥರ ನ್ಯಾಯ ಯಾವ ನಟನಿಗೂ ಆಗಬಾರ್ದು ಅನ್ನೋದೇ ನನ್ನ ಇಂಟೆನ್ಷನ್. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ದಿ ಡೆವಿಲ್ ಸಿನಿಮಾ ತುಂಬ ಕಾಯ್ತಾ ಇರ್ತಕ್ಕಂಥ ಸಿನಿಮಾ, ಎಸ್ಪೆಷಲಿ ಅವರ ಅಭಿಮಾನಿಗಳು ತುಂಬ ಕಾಯ್ತಾ ಇರ್ತಕ್ಕಂಥ ಸಿನಿಮಾ ಡಿಸೆಂಬರ್ 12ನೇ ತಾರೀಕು ಬರ್ತಾ ಇದೆ. ಸೊ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅಧಿಕೃತವಾಗಿ, ಅಫಿಷಿಯಲ್ ಅಂದರೆ ಮೂವಿ ಟೀಮಿಂದಲೇ ಅನೌನ್ಸ್ ಮಾಡಿರೋಂಥದ್ದು. ಡಿಸೆಂಬರ್ 12ನೇ ತಾರೀಕು ಬರ್ತಾ ಇದೆ. ಸೊ ರಾಜ್ಯಾದ್ಯಂತ ಬರ್ತಾ ಇದೆ. ಅದ್ರ ಜೊತೆಗೆ ಬೇರೆ ರಾಜ್ಯದಲ್ಲೂ ಬರುತ್ತೆ, ಬಟ್ ಎಸ್ಪೆಷಲಿ ಕರ್ನಾಟಕಕ್ಕೋಸ್ಕರ ಅವ್ರು ಮಾಡೋ ಸಿನಿಮಾ. ಎಲ್ಲರೂ ವೀಕ್ಷಣೆ ಮಾಡಿ ಅಭಿಮಾನಿಗಳು. ಅದ್ರ ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು, ಯಾಕಂದರೆ ಅದಕ್ಕೆ ನಮ್ಮದಂಥವ್ರು. ಸೊ ಇಲ್ಲಿ ದರ್ಶನ್ ಅವ್ರ ವಿಚಾರ ಅಷ್ಟೇ ಬರೋದಿಲ್ಲ, ಆ ಸಿನಿಮಾ ರಿಲೀಸ್ ಆದರೆ ದರ್ಶನ್ ಅವ್ರಿಗೆ ಅಷ್ಟೇ ಒಳ್ಳೆಯದಾಗೋದಿಲ್ಲ. ಅಲ್ಲಿ ಸಿನಿಮಾ ಮಾಡಿದಂಥ ಪ್ರೊಡ್ಯೂಸರ್ಗೆ ಒಳ್ಳೆಯದಾಗುತ್ತೆ, ನಿರ್ದೇಶಕರಿಗೆ ಒಳ್ಳೆಯದಾಗುತ್ತೆ, ಅಲ್ಲಿ ಹೀರೋಯಿನ್ ಆಗಿ ಹೊಸ್ದಾಗಿ ಬಂದಿರ್ತಾರಲ್ಲ ಆ ಹೀರೋಯಿನ್ಗೆ ಒಳ್ಳೆ ಒಂದು ಲೈಫ್ ಸಿಗುತ್ತೆ. ಅದ್ರ ಜೊತೆಗೆ ಅಲ್ಲಿ ಮಾಡಿದಂಥ ಟೆಕ್ನಿಷಿಯನ್ಸ್ ಆಗ್ಬೋದು, ಪ್ರೊಡಕ್ಷನ್ ಟೀಮ್ ಆಗ್ಬೋದು, ಲೈಟ್ ಬಾಯ್ಸ್ ಆಗ್ಬೋದು, ಅಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ ಅನ್ನ ಹಾಕಿರೋರು ಯಾರು ಹೇಳಿ? ಪ್ರೊಡ್ಯೂಸರು. ಸೊ ಆ ಪ್ರೊಡ್ಯೂಸರು ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಮೂವಿಗಳು ಬರ್ತವೆ. ಕನ್ನಡ ಸಿನಿಮಾ ರಂಗಕ್ಕೆ ಒಳ್ಳೆಯದಾಗುತ್ತೆ, ಥಿಯೇಟರ್ಗೆ ಒಳ್ಳೆಯದಾಗುತ್ತೆ. ಎಷ್ಟೋ ಥಿಯೇಟರ್ಗಳು ಕ್ಲೋಸ್ ಆಗ್ತಾ ಇದ್ದಾವೆ. ಸೊ ಅಂಥವ್ರಿಗೆ ಒಳ್ಳೆಯದಾಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ, ಕನ್ನಡಕ್ಕೆ ಎಸ್ಪೆಷಲಿ ಕನ್ನಡದವ್ರಿಗೆ ಒಳ್ಳೆಯದಾಗುತ್ತೆ ಅಷ್ಟೇ. ಸೊ ಥ್ಯಾಂಕ್ ಯು ವೆರಿ ಮಚ್.